ಐಸಿಸಿ ಚಾಂಪಿಯನ್ ಟ್ರೋಫಿಯನ್ನು ಗೆದ್ದ ತಂಡಗಳು ಯಾಕೆ ಬಿಳಿ ಕೋಟನ್ನು ಹಾಕ್ತಾರೆ, ಬೇರೆ ಕೋಟನ್ನು ಯಾಕೆ ಹಾಕುವುದಿಲ್ಲ? ಈ ಬಿಳಿ ಕೋಟ್ ಕೇವಲ ಮೂರು ದೇಶಗಳ ಹತ್ತಿರ ಮಾತ್ರನೇ ಇದೆ. ಇದೀಗ 4 ಆಗ್ಯಾವ. ಅದರಲ್ಲಿ 2 ಭಾರತದಲ್ಲೇ ಇದ್ದಾವೆ, ಇನ್ನೂ 2 ಬೇರೆ ದೇಶಗಳಲ್ಲಿದ್ದಾವೆ. ಒಂದು ಪಾಕಿಸ್ತಾನದಲ್ಲಿ, ಒಂದು ಆಸ್ಟ್ರೇಲಿಯಾ. ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆಯನ್ನು ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ. 2009ರಿಂದ ಈಚೆಗೆ ಏನೇನು ಚಾಂಪಿಯನ್ ಟ್ರೋಫಿ ಎಲ್ಲವೂ ನಡೆದುವಲ್ವ ಸ್ನೇಹಿತರೆ, ನೀವು ಫೋಟೋವನ್ನು ಕೆದಕ್ಕೆ ಹಾಕಿ ನೋಡಿ, ಏನೇ ಮಾಡಿ ನೋಡಿ, ಅದರಲ್ಲಿ ಇರೋವು ಚಾಂಪಿಯನ್ ಟ್ರೋಫಿನ ಗೆದ್ದ ತಂಡಗಳು ಬಿಳಿ ಕೋಟ್ ಅಷ್ಟೇ ಸ್ನೇಹಿತರೆ. ಅದರಲ್ಲಿ 2013ರಲ್ಲಿ ಭಾರತ ಗೆದ್ದಾಗಲೂ ಬಿಳಿ ಕೋಟನ್ನು ಧರಿಸಿಕೊಂಡು ಅವರು ಫೈನಲ್ನೆಲ್ಲ ಇದು ಮಾಡಿಕೊಂಡು ಪ್ರದರ್ಶನ ನೀಡಿದರು ಸ್ನೇಹಿತರೆ. ಫೋಟೋಗಳನ್ನು ತೆಗೆದು ನೋಡಿ, ನೀವು ಎಷ್ಟೇ ಫೋಟೋಗಳನ್ನು ತೆಗೆದು ನೋಡಿ, ಅದರಲ್ಲಿ ಮಾತ್ರ ಬರೀ ಬಿಳಿ ಕೋಟೆ ಇದ್ದಾವೆ ಸ್ನೇಹಿತರೆ. ಯಾಕೆ ಹಾಕ್ತಾರೆ ಈ ಬಿಳಿ ಕೋಟ್ ಅಂತ ನೋಡೋದಾದ್ರೆ, ಈ ಬಿಳಿ ಕೋಟ್ನ ಧರಿಸೋದು ಯಾವಾಗಿಂದ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಸ್ನೇಹಿತರೆ, ಇದು 2009ರಿಂದ ಇದು ಸ್ಟಾರ್ಟ್ ಆಯಿತು. ಇದು ಸೌತ್ ಆಫ್ರಿಕಾದಲ್ಲಿ ನಡೀತು ಸ್ನೇಹಿತರೆ. ಅದರಲ್ಲಿ ಆಸ್ಟ್ರೇಲಿಯಾ ವಿನ್ನರ್ ಆಗಿದ್ದರು. ಅವರು ಬಿಳಿ ಕೋಟನ್ನು ಧರಿಸ್ಕೊಂಡ್ಬಂದ ಕಾರಣ ಅದೇ ರೀತಿಯಾಗಿ ಮುಂದೆ ಒದರ್ಕೊಂಡು ಹಾಗೆ ಬರ್ತಾನಿದೆ ಸ್ನೇಹಿತರೆ. ಇದು ಮೊಟ್ಟ ಮೊದಲನೇಗೆ ಸ್ಟಾರ್ಟ್ ಆಗಿದ್ದು 2009ರಲ್ಲಿ. ಯಾಕೆ ಈ ರೀತಿ ಹಾಕ್ತಾರೆ ಏನು ಅಂತ ನೋಡೋದಾದ್ರೆ, ಆ ಬಿಳಿ ಕೋಟ್ ಏನೈತಲ್ಲ, ಇದು ಮೇನಾಗಿ ICCಯ ವಿಶೇಷ ಒಂದು ಗಿಫ್ಟ್ ಅಂತಲೇ ಹೇಳ್ಬೋದು. ಇದು ಯಾರ ಹತ್ರ ಇರುತ್ತೆ ಅದು ಒಂಥರ ಉತ್ತುಂಗಕ್ಕೆ ಏರಿದಾಗೆ. ಅದರಲ್ಲಿ ಇದೀಗ ನಮ್ಮ ಭಾರತಕ್ಕೆ 2 ಅದಾವು, ಇನ್ನೂ 2 ಬೇರೆ ದೇಶದಲ್ಲಿದ್ದಾವೆ. ಕೇವಲ ಇದೀಗ ಇರೋದು 3 ದೇಶಗಳ ಹತ್ರ, ಅದು 2 ಇರೋದು ಭಾರತದಲ್ಲಿ ಸ್ನೇಹಿತರೆ. 2009ರ ಹಿಂದೆ ಏನೇನು ಚಾಂಪಿಯನ್ ಟ್ರೋಫಿ ನಡೆದಾವಲ್ಲ, ಆ ರೀತಿ ಇರಲಿಲ್ಲ ಸ್ನೇಹಿತರೆ. ಇಲ್ಲಿ ಬಿಳಿ ಕೋಟ್ ಹಾಕುವುದೇನು ರೂಲ್ಸ್ ಇದ್ದಿದ್ದಿಲ್ಲ. ಇದೀಗ 2009ರ ನಂತರ ಬಂದಾವು. ಅದೇ ರೀತಿಯಾಗಿ ಅಲ್ಲಿ 4 ವರ್ಷಕ್ಕೊಮ್ಮೆ ನಡೆಯಬೇಕು, ಕೇವಲ 8 ತಂಡಗಳು ಇರಬೇಕು ಅಂತ ರೂಲ್ಸ್ ಇರಲಿಲ್ಲ, ಏನಿರಲಿಲ್ಲ. ಅದು ಬಂದಿದ್ದು 2009ರಲ್ಲಿ. ಮೇನಾಗಿ ಇದನ್ನು ಯಾಕೆ ಹಾಕ್ತಾರಪ್ಪ ಅಂದ್ರೆ, ಸ್ಪರ್ಧಾತ್ಮಕ ಆಕರ್ಷಣೆಗಾಗಿ ಇದನ್ನು ಹಾಕ್ತಾರೆ. ಇದು ಯಾಕೆ ಹಾಕ್ತಾರಪ್ಪ ಅಂದ್ರೆ, ಇದು ಏನು ಆಟ ಆಡತ್ತಾರಲ್ಲ ಅವರಲ್ಲಿ ಉತ್ಸಾಹ, ಪ್ರತಿಭೆ, ಸ್ಫೂರ್ತಿ ಅದನ್ನು ಗುರುತಿಸೋ ಸಂಬಂಧ ಇದನ್ನು ಮೇನಾಗಿ ಹಾಕ್ತಾರತ್ತ ಸ್ನೇಹಿತರೆ. ಇದು ವಿಶೇಷ ICCಯ ವಿಶೇಷ ಗಿಫ್ಟ್ ಆಗಿರುತ್ತೆ ಅಂತಲೇ ಹೇಳಿದ್ದಾರೆ. ಇನ್ನು ಅಷ್ಟೇ ಅಲ್ಲದೆ, ಗೆಲುವಿನ ಸರ್ವಸ್ವವನ್ನು ಪಣಕ್ಕಿಟ್ಟು ಪಯಣದಲ್ಲಿ ಈ ಬಿಳಿ ಪಯಣವನ್ನು ಸೂಚಿಸುತ್ತೆ ಅಂತಲೇ ಹೇಳ್ಬೋದು. ಅಂದ್ರೆ ಗೆಲುವಿಗಾಗಿ ಎಷ್ಟು ಇದು ಮಾಡಿದ್ದಾರೆ, ಈ ಬಿಳಿ ಕೋಟನ್ನು ಹಾಕೋಣ ಅವ್ರನ್ನ ಅದು ಪ್ರದರ್ಶನ ಮಾಡುತ್ತೆ ಅಂತಲೇ ಹೇಳಿದ್ದಾರೆ. ಇನ್ನು ಚಾಂಪಿಯನ್ ಟ್ರೋಫಿಲಿ ಆ ಬಿಳಿ ಕೋಟಲ್ಲಿ ಏನೇನು ಇರುತ್ತಪ್ಪ ಅಂದರೆ, ಆ ವರ್ಷದ ಚಾಂಪಿಯನ್ ಟ್ರೋಫಿ ಲೋಗೋ ಪ್ರತಿ ವರ್ಷ ಬೇರೆ ಲೋಗೋ ಇರ್ತಾವೆ. ಆ ಲೋಗೋವನ್ನು ಹಾಕ್ತಾರೆ. ಮತ್ತು ಆತಿಥ್ಯ ವಹಿಸಿದ ದೇಶದ ಹೆಸರು ಬರೀತಾರೆ ಸ್ನೇಹಿತರೆ. ನಮಗೆ ಗೊತ್ತಿರ್ಬೋದು, ನಾವು ಟೀಕೆಗಳು ಕೆಲವೊಂದಿಷ್ಟು ಅದರಲ್ಲಿ ನಮಗೆ ಬೇಡ ಪಾಕಿಸ್ತಾನ ಹೆಸರು ಹಾಗೆ ಈಗ ಅಂತ ಹೇಳ್ಕೊಂಡು ಏನೇನೋ ಮಾಡಿದ್ವಿ. ಬಟ್ ಆಗಲಿಲ್ಲ ಅದು. ಬಟ್ ಪಾಕಿಸ್ತಾನ ಅಂತ ಹೆಸರು ಬರ್ತಲ್ಲ, ಮೊದಲಾಗಿ ಭಾರತ ಅಂತ ಇಂಡಿಯಾ ಅಂತ ಬರ್ತಿತ್ತಲ್ಲ, ಆ ರೀತಿಯಾಗಿ ಪಾಕಿಸ್ತಾನ ಅಂತ ಹೆಸರು ಬರುತ್ತೆ ಹೋಸ್ಟ್ ಮಾಡಿದಂಥ ದೇಶದ್ದು. ಮೇನಾಗಿ ಇದನ್ನು ಯಾಕೆ ಹಾಕ್ತಾರಪ್ಪ ಅಂದ್ರೆ, ಕ್ರೀಡಾಕೂಟಗಳಲ್ಲಿ ಅವರಲ್ಲಿ ಉತ್ಸಾಹ, ಪ್ರತಿಭೆ, ಸ್ಫೂರ್ತಿಯನ್ನು ಪ್ರದರ್ಶನ ಮಾಡೋ ಸಂಬಂಧ ಮೇನಾಗಿ ಬಿಳಿ ಕೋಟನ್ನು ಹಾಕ್ತಾರೆ. ನಮಗೆ ಗೊತ್ತಿರ್ಬೋದು, ಬಿಳಿ ಅಂದ್ರೇ ಶಾಂತಿ, ಸೌಹಾರ್ದತೆ ಅಂತ ಹೇಳ್ಕೊಂಡು ನಮಗೆ ಈಗಾಗಲೇ ಗೊತ್ತೈತಿ. ಅದಕ್ಕಾಗಿ ಬಿಳಿ ಕೋಟನ್ನು ಧರಿಸ್ತಾರೆ. ಇನ್ನಿದು ಚಾಂಪಿಯನ್ ಟ್ರೋಫಿನಲ್ಲಿ ಮಾತ್ರ ಅಷ್ಟೇ ಇಲ್ಲ ಸ್ನೇಹಿತರೆ, ಇದು ಟೆನ್ನಿಸನ್ನು ವಿಜೇತರು ಇರ್ಬೋದು, ಗಾಲ್ಫು ಯಾರು ಗೆಲ್ತಾರಲ್ಲ ವಿಜೇತರು, ಅವ್ರಿಗೂ ಕೂಡ ಇದು ಬಿಳಿ ಕೋಟನ್ನು ಧರಿಸ್ತಾರೆ ಅಂತಲೇ ಹೇಳ್ಬೋದು. ಫೈನಲ್ನಲ್ಲಿ ನಮ್ಮ ಚಾಂಪಿಯನ್ ಟ್ರೋಫಿ ಗೆದ್ದಿದ್ದು ತುಂಬ ಅಂದರೆ ತುಂಬಾ ಖುಷಿ ಐತಿ. ಬಟ್ ಒಂದು ಬೇಜಾರು ಏನಪ್ಪ ಅಂದರೆ, ಅದರಲ್ಲಿ ಪಾಕಿಸ್ತಾನ ಅಂತ ಹೆಸರಿದೆ ಸ್ನೇಹಿತರೆ. ಅದೇ ಒಂದು ಬೇಜಾರು. ಅದಕ್ಕೆ ತೆಗೆಸ್ಬೇಕು ಅಂತ ಹೇಳ್ಕೊಂಡು ತುಂಬಾ ತವಕಾಡಿದ್ರು, ಬಟ್ ಕೆಲಸ ಏನೂ ಆಗಲಿಲ್ಲ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ ಬಿಳಿ ಕೋಟ್ ಬಗ್ಗೆ. ಅದಲ್ಲದೆ ಪಾಕಿಸ್ತಾನದ ಹೆಸರು ಏನಿದೆಯಲ್ಲ ಲೋಗೋದ ಕೆಳಗೆ, ಅದನ್ನು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ.